ಧನುರ್ರಾಶಿ ಕೆಲವು ಕೆಲಸ ಮಾಡ್ತೀರಿ, ಆದರೆ ಧೈರ್ಯ ಕಡಿಮೆ ಆಗುತ್ತೆ. ಧೈರ್ಯ ಇಲ್ಲದೆ ಇದ್ದರೆ ಆ ಕೆಲಸಕ್ಕೆ ತನ್ನದೇ ಆದಂತಹ ಒಂದು ಗುಣಲಕ್ಷಣಗಳು ಅಥವಾ ಆ ಒಂದು ಕೆಲಸದ ಗುಣಮಟ್ಟ ಇಲ್ಲದೇ ಇರತಕ್ಕಂತಹದ್ದು. ಮನೆಯವರ ಪ್ರೀತಿ, ಅಭಿಮಾನ, ವಿಶ್ವಾಸಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ವಿಫಲರಾಗ್ತೀರಿ. ಯಾರಿಗೂ ನಿಮ್ಮ ಬಗ್ಗೆ ಆ ರೀತಿಯ ಪ್ರೀತಿ, ವಿಶ್ವಾಸ, ಗೌರವಗಳು ಇರೋದಿಲ್ಲ. ಕಾರಣ ನೀವು ನಡ್ಕೊಳ್ಳುವಂತಹ ರೀತಿ ಅಥವಾ ಹಿಂದೆ ನೀವು ಮಾಡಿದಂತಹ ಒಂದು ತಪ್ಪಿನ ಅರಿವು ಅಥವಾ ಕೆಟ್ಟ ಮಾತುಗಳು ಅಥವಾ ಬೇರೆಯವರನ್ನ ಬಳಸಿಕೊಂಡಂತಹ ರೀತಿ ಇವೆಲ್ಲವೂ ಗಣನೆಗೆ ಬರ್ತಕ್ಕಂಥದ್ದಾಗುತ್ತೆ. ಭಾವನಾತ್ಮಕವಾದಂತಹ ವಿಷಯವಾಗಲಿ ವಾತಾವರಣವಾಗಲಿ ಏನೂ ಕೆಲಸಕ್ಕೆ ಬರೋದಿಲ್ಲ, ಅದು ಬೇಡ ಅಂತ ಅರ್ಥ. ನಿಮ್ಮ ಆಸಕ್ತಿ ಹೆಚ್ಚಾದಷ್ಟು ಕೂಡ ಕೆಲಸದಿಂದ ಆದಾಯ ಇದೆ. ಬೇರೆ ದಿವಸಕ್ಕಿಂತ ನಿಮ್ಮ ವೃತ್ತಿಯಲ್ಲಿ ನೀವು ಒಂದಷ್ಟು ಸಣ್ಣ ಪುಟ್ಟ ಪ್ರಗತಿಯನ್ನು ನೀವು ಕಾಣಲಿಕ್ಕೆ ಅವಕಾಶ ಇದೆ. ಸಹೋದ್ಯೋಗಿಗಳನ್ನು ಪೂರ್ಣವಾಗಿ ನಂಬಬೇಡಿ. ಅವರನ್ನ ನಂಬೋದರಿಂದ ನಿಮಗೆ ಪರಿಪೂರ್ಣವಾದಂತಹ ಅನುಕೂಲ ಆಗತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಆಂಜನೇಯನನ್ನು ಉಪಾಸನೆ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ಸಂಪರ್ಕದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಬಗ್ಗೆ ಬೇಸರ. ಕಾರಣ ನೀವು ಬಾಯಲ್ಲಿ ಮಾತಾಡೋದೇ ಒಂದು, ನಡ್ಕೊಳ್ಳೋದೇ ಒಂದು, ಆಡೋದೇ ಒಂದು, ಮಾಡೋದೇ ಒಂದು ಅಂತಾದಾಗ ಯಾರಿಗೂ ಕೂಡ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಬೇರೆಯವರ ಬಿಡದೇ ಇರತಕ್ಕಂತಹ ವಿಚಾರದಿಂದ ನಿಮಗೆ ಸಂತೋಷ. ಇದರಲ್ಲಿ ಯಾವ ರೀತಿ ಖುಷಿಯನ್ನು ಪಡ್ತೀರಿ ಅಂತಂದರೆ ಅದು ನಿಮ್ಮ ವೈಯಕ್ತಿಕವಾದಂತಹ ವಿಷಯಕ್ಕಿಂತಲೂ ಹೆಚ್ಚಾಗಿರುತ್ತೆ. ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳು ಬಂದಾಗ ತಾತ್ಸಾರವಾಗಿ ನೋಡ್ತಕ್ಕಂತಹ ಮನಸ್ಸು ಬರಬಹುದು, ಆದರೆ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು. ಉನ್ನತ ಶಿಕ್ಷಣ ಪಡಿಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶುಭದ ಸಂದರ್ಭ. ಮಕ್ಕಳ ಜೊತೆಯಲ್ಲಿ ಕುಟುಂಬದವರ ವೈಮನಸ್ಯ ನಿಮಗೆ ಉಂಟಾಗ್ತಕ್ಕಂಥದ್ದು. ಮಕ್ಕಳ ವಿಷಯ ಬಂತು ಅಂತಂದರೆ ಇಡೀ ಮನೆಯವರೆಲ್ಲ ನಿಷ್ಠುರ ಆಗ್ತಕ್ಕಂಥದ್ದು. ಹೀಗಾಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ನಿಮ್ಮ ಕೋಪ ಮಕ್ಕಳ ಮೇಲೆ ತೀರಿಸ್ಕೊಳ್ಬೇಡಿ, ಅದರಿಂದ ತೊಂದರೆ ಆಗುತ್ತೆ. ಎಚ್ಚರಿಕೆ ಇರಲಿ. ಆತುರವಾದಂತಹ ಕೆಲಸದಿಂದ ಯಾವುದೋ ಒಂದು ವಸ್ತು ನಷ್ಟವಾಗಬಹುದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಜಗಳವಾಗ್ತಕ್ಕಂಥದ್ದಿರುತ್ತೆ. ಹೊಸ ವಾಹನ ಖರೀದಿಯ ಮಾತು ಮನೆಯಲ್ಲಿ ಪ್ರಸ್ತಾಪಕ್ಕೆ ಬರುತ್ತೆ ಎನ್ನುವಂಥದ್ದು. ಸುಮಾರು ವರ್ಷಗಳಿಂದ ಅನುಭವಿಸ್ತಾ ಇದ್ದಂತಹ ಕಾಲುನೋವು ಮತ್ತೆ ಮತ್ತೆ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ದಾಂಪತ್ಯದಲ್ಲಿ ಯಾವುದೇ ರೀತಿಯ ಕೋಪ ಜಗಳ ಬೇಡ ಅಂತ ಅರ್ಥ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭವನ್ನು ನೋಡೋದಕ್ಕೆ ಅವಕಾಶಗಳಿದೆ. ವ್ಯವಹಾರದಲ್ಲಿ ಮಾತ್ರ ಪಾರದರ್ಶಕತೆ ಇರಬೇಕು. ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಶಾಂತ ಮನಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದರೂ ಕೂಡ ನಿಮಗೆ ಅನುಕೂಲ ಆಗದೇ ಇರತಕ್ಕಂಥದ್ದು. ಕಿರಿಯರು ನಿಮ್ಮನ್ನು ಭಯದಿಂದ ಅಷ್ಟೇ ಗೌರವಿಸ್ತಾರೆ, ಅಭಿಮಾನ ಪ್ರೀತಿಯಿಂದ ಗೌರವಿಸೋದಿಲ್ಲ. ಅದು ಬೇಕಾಗಿರೋದಿಲ್ಲ. ಪ್ರೀತಿಯಿಂದ ನಿಮ್ಮನ್ನು ಗೌರವಿಸಬೇಕು ಅನ್ನುವಂಥದ್ದು. ಮನೆಯವರು ಏನನ್ನಾದರೂ ಸಲಹೆಯನ್ನು ಕೊಟ್ಟರೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು. ಯಾರ ಮಾತನ್ನು ಕೂಡ ತೆಗೆದುಹಾಕಬಾರ್ದು, ತಾತ್ಸಾರ ಮಾಡಬಾರ್ದು ಅನ್ನುವಂಥದ್ದು. ಧ್ಯಾನದ ಮೊರೆ ಹೋಗಿ ಇದೆಲ್ಲದರ ಒಂದು ಅರಿವು ನಿಮ್ಮ ಮನಸ್ಸಿಗೆ ಬರುತ್ತೆ. ಶುಭವಾಗಿ.